ರಾಜ್ಯದ ಕೈ ಸರ್ಕಾರದಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳು ಕೂಡ ಆಗ್ತಾ ಇಲ್ಲ. ಸಚಿವರಿಂದ ಖಾತೆಗಾಗಿ ಕಿತ್ತಾಟ ಪ್ರಾರಂಭ ಆಗಿದೆ. ರಾಜ್ಯದ ಸರ್ಕಾರದ ಮೇಲೆ ಯಾವುದೇ ನಿರೀಕ್ಷೆಗಳಿಲ್ಲ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳ ಕೆಲಸ ಆಗ್ತಾ ಇಲ್ಲ. ಸಚಿವರಿಂದ ಖಾತೆಗಾಗಿ ಕಿತ್ತಾಟ ಪ್ರಾರಂಭ ಆಗಿದೆ. ಇದೆಲ್ಲವನ್ನು ಸರಿ ಮಾಡುವುದರಲ್ಲೇ 2 ವರ್ಷ ಕಳೆದು ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನ ಪರಿಷತ್ ಸ್ಥಾನಗಳಿಗೆ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ತಿಳಿದಿರೋ ಹಾಗೆ ರಾಜ್ಯಸಭೆಗೆ ಅತ್ಯಂತ ಹಿಂದುಳಿದ ಸಮಾಜ, ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ನಾಗರಾಜ್ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿ ಪಕ್ಷದ ಸಂಘಟನೆಯಲ್ಲೂ ಸಹ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗೂ ಕೂಡ ಅವರು ಸಂಘಟನೆಗೆ ಸಮಯವನ್ನು ನೀಡಿದರು. ಮತ್ತು ವಿಶೇಷವಾಗಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಲ್ಲೂ ಕೂಡ ಭಾಳ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಏನು ಉಳಿದಿದ್ದಾವೆ ಆ 2 ವರ್ಷದ ಅವಧಿಯಲ್ಲಾದರೂ ಕೂಡ ಒಳ್ಳೆಯ ಕೆಲಸಗಳು ಮಾಡ್ತಾರೆ ಅನ್ನುವ ನಿರೀಕ್ಷೆ ರಾಜ್ಯದ ಜನರಲ್ಲಿದೆ. ಈ ಕಿತ್ತಾಟದಿಂದ ಮತ್ತೊಮ್ಮೆ ಅಭಿವೃದ್ಧಿ ಆಗ್ತದೆ ಮುಂದೆ ರಾಜ್ಯದಲ್ಲಿ ಅನ್ನೋದು ಕೂಡ ಹುಸಿ ಆಗ್ತಾ ಇದೆ. ಹಾಗಾಗಿ ನಾನು ಒಂದೇ ಮಾತಲ್ಲಿ ಹೇಳೋದಾದರೆ, ಮುಖ್ಯಮಂತ್ರಿಗಳು ಏನೇ ಬದಲಾವಣೆ ಆಗಿದ್ರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಲದ ಹೊರೆ ರಾಜ್ಯದಲ್ಲಿ ಬಂದು ಮುಟ್ತಾ ಇದೆ. ದೇವೇಗೌಡರು ಸುಮಲತಾಗೆ ರಾಜ್ಯಸಭೆ ಟಿಕೆಟ್ ಮಿಸ್ಸು. ಸುಮಲತಾ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಮಿಸ್ಸು. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಮಹಾ ಮೋಸ ಮಾಡಿದೆ ಅನ್ನೋ ಆರೋಪ ಇದೆ. ಒಕ್ಕಲಿಗ ಸಮುದಾಯದ ಏಕಮಾತ್ರ ನಾಯಕ ದೇವೇಗೌಡರಿಗೆ ಟಿಕೆಟ್ ಕೊಡದಲೇ ಇರೋದು ತಾರತಮ್ಯ ಅಲ್ವಾ ಅನ್ನೋ ಕಾಂಗ್ರೆಸ್ಸಿನ ಆರೋಪದ ನಡುವೆ ಈಗ ವಿಜೇಂದ್ರ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ. ಮರಳಾಗಿರೋ ಕೈಗಳನ್ನು ಕೊಡುಕೊಂಡು ಹೋಗ್ತಾರಲ್ಲ ಹಂಗೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟ BSY ಪುತ್ರ ವಿಜಯೇಂದ್ರ. ದೇವೇಗೌಡರು ಮೋದಿ ಅವರ ಕೈ ಬಲಪಡಿಸಲಿದ್ದಾರೆ. ಅವ್ರ ಕೈನೇನೆ ಮುರಿದಾದ್ಮೇಲೆ ಏನು ಬಲಪಡಿಸ್ತಾರೋ ಏನೋ. ಸಾಲದ ಹೊರೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತೇನು ಕಿತ್ತಾಟ ಪ್ರಾರಂಭ ಆಗಿದೆ. ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ನಮ್ಗೆ ಈ ಪೋರ್ಟ್ಫೋಲಿಯೋ ಬೇಕು, ಇನ್ನೂ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ, ಯಾವ ಜಿಲ್ಲೆಗೆ ಕೊಡಬೇಕು ಅಂತ ಅದು ತೀರ್ಮಾನ ಆಗಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೆನ್ನೆ ಸತೀಶ್ ಜಾರಕಿಹೊಳಿ ಅವರೇ 1 ತಿಂಗಳೊಳಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂತೇಳಿ. ಬಹುಶಃ ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ದರೆ ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ, ಯಾರಿಗೆ ಯಾವ ಜಿಲ್ಲೆಯನ್ನು ಕೊಟ್ಟರೆ ಉಸ್ತುವಾರಿ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ. ಇನ್ನೂ ಕೂಡ 20 ಕ್ಯಾಬಿನೆಟ್ ಇನ್ನೂ ಕೂಡ ಭರ್ತಿ ಮಾಡೋವಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರಲ್ಲೇ ಮುಂದಿನ 2 ವರ್ಷ ಕಳೆದೋಗ್ತದೆ, ಅಷ್ಟು ಮಾತ್ರ ಸತ್ಯ. ಥ್ಯಾಂಕ್ ಯು. ಹಾಗೂ 2 ವಿಧಾನ ಪರಿಷತ್ ಸ್ಥಾನಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಕೇವಲ ಕ್ಯಾಬಿನೆಟ್ ಪುನರ್ರಚನೆ ಮಾಡೋದರ ಹಿಂದೆ ಬಿದ್ದಿದೆ. ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಇನ್ನು 1 ತಿಂಗಳಲ್ಲಿ ಎಲ್ಲವೂ ಕಂಪ್ಲೀಟ್ ಆಗೋ ಹಂತದಲ್ಲೇನು ಇಲ್ಲ ಅಂತ ಹೇಳಿ ವಿಜಯೇಂದ್ರ ಮಾತನಾಡ್ತಾ ಇರೋದು.
ಅವರವರೇ ಮಂತ್ರಿಗಿರಿಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಇದನ್ನೇ ಬಗೆಹರಿಸೋದಕ್ಕೆ ವಿಜೇಂದ್ರ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹದ್ದು. ಇದನ್ನೇ ಸರಿಪಡಿಸೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ. ಮುಂದಕ್ಕೆ ರಾಜ್ಯದ ಅಭಿವೃದ್ಧಿ ಹೆಂಗೆ ಮಾಡ್ತಾರೆ? ವಿಜೇಂದ್ರ ಅವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಈಗ ನಡೀತಾ ಇರತಕ್ಕಂತಹ ರಾಜಕೀಯ ವಿದ್ಯಮಾನಗಳು, ಜೊತೆಗೆ ಸಚಿವ ಸಂಪುಟ ರಚನೆಯಾಗದಂತಹ ಈ ಅಪರಿಪೂರ್ಣವಾದಂತಹ ಡೆವಲಪ್ಮೆಂಟು, ಇವೆಲ್ಲವನ್ನು ಗಮನಿಸ್ತಾ ಇರಬೇಕಾದ್ರೆ ವಿಜೇಂದ್ರ ಹೇಳ್ತಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಮಾಜಿ ಶಾಸಕ ರೇಣುಕಾಚಾರ್ಯ, ಸಿಎಂ ಡಿಕೆ ಶಿವಕುಮಾರ್ಗೆ ಹೊನ್ನಾಳಿ ಮಠಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತಹ ಮಾಜಿ ಶಾಸಕ ರೇಣುಕಾಚಾರ್ಯ, ಸಿಎಂ ಡಿಕೆ ಶಿವಕುಮಾರ್ಗೆ ಹೊನ್ನಾಳಿ ಮಠಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಡಿಕೆ ಹೊನ್ನಾಳಿಗೆ ಬಂದಿದ್ರು. ನಾವು ಹೊನ್ನಾಳಿ ಅಭಿವೃದ್ಧಿಗಾಗಿ ಭೇಟಿ ಮಾಡಿದ್ದೇವೆ. ಜುಲೈ 1ರಂದು ಶ್ರೀಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅದೇ ದಿನ ಕೋಟಿ ವೆಚ್ಚದ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯೂ ಇದೆ. ಶಾಸಕರು, ಶ್ರೀಗಳು ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈಗ ಡಿಕೆಶಿ ಸಿಎಂ ಆಗಿದ್ದಾರೆ, ಉತ್ತಮ ಆಡಳಿತವನ್ನು ನೀಡಲಿ, ಅವರಿಗೆ ಹೊನ್ನಾಳಿ ಮಠಕ್ಕೆ ಆಹ್ವಾನ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಮಾತನಾಡಿದ್ದಾರೆ. ಇದೇ ಕಲ್ಮಠ ಇದೆ. ಈ ಹಿಂದೆ 2021ರಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಯಡಿಯೂರಪ್ಪನವರು ಎಲ್ಲರನ್ನು ಆಹ್ವಾನ ಮಾಡಿದ್ವಿ. ಅಂದು ಸಹ ಹೊನ್ನಾಳಿಗೆ ನಗರಕ್ಕೆ ಆಗಮಿಸಿದ್ರು. ಶ್ರೀಮಠದ ಕಾರ್ಯಕ್ರಮ ಆದ ನಂತರ ಕೆಪಿಸಿ ಪ್ರೆಸಿಡೆಂಟ್ ಆದರು. ನಾನು ಅನೇಕ ಬಾರಿ ಭೇಟಿ ಮಾಡಿದ್ದು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಅಭಿವೃದ್ಧಿಗೋಸ್ಕರ. ಇಂದು ನಾವು ಭೇಟಿ ಮಾಡಿರೋದು ಹೊನ್ನಾಳಿಯಲ್ಲಿ ಜುಲೈ 1ನೇ ತಾರೀಕು ಒಡೆಯರ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ. ಅದೇ ದಿವಸ 100 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ, ವಸತಿ ಶಾಲೆಗಳು ಸ್ಥಾಪನೆ ಕಾರ್ಯಕ್ರಮಕ್ಕೆ ಹಿರೇಕಲ್ಮಠ ಶ್ರೀಗಳಾದ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ನಮ್ಮ ಹೊನ್ನಾಳಿ ಕ್ಷೇತ್ರದ ಶಾಸಕ ಡಿ ಜಿ ಶಾಂತನಗೌಡರು ಮತ್ತು ನಮ್ಮ ಉಮ್ಮಣ್ಣ ಕಲ್ಮಠದ ಭಕ್ತರು ಮತ್ತು ಕೆಪಿಸಿ ಉಪಾಧ್ಯಕ್ಷರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಶುಭ ಕೋರಿದ್ದೀವಿ. ಉತ್ತಮವಾದ ಆಡಳಿತವನ್ನು ಕೊಡಲಿ, ರೈತರ ಜನಪರ ಆಡಳಿತ ಕೊಡಲಿ, ಹೊನ್ನಾಳಿ ಶ್ರೀ ಕಲ್ಮಠಕ್ಕೆ ವಿನಂತಿ ಮಾಡಿದ್ವಿ. ಇನ್ನು ಕಾರ್ಯಕ್ರಮ ಒತ್ತಡ ಮಾಡಿದ್ವಿ. ಎಂಎಲ್ಸಿ ಎಲೆಕ್ಷನ್ಗೆ ಗೋವಿಂದರಾಜು ಕಣಕ್ಕೆ ಬೆಂಗಳೂರಿನಲ್ಲಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಹೇಳಿಕೆ. ಬಿಜೆಪಿಯ ಹೆಚ್ಚುವರಿ ಮತ ಹಾಕೋದಕ್ಕೆ ವರಿಷ್ಠರು ಮಾತಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಎಂಬ ವಿಶ್ವಾಸ ನಮಗಿದೆ. ಚುನಾವಣೆ ಮಾಡೋದ್ರಲ್ಲಿ ನಾವು ಯಾರೂ ಹೊಸಬರಲ್ಲ. ನಿನ್ನೆ ಅಶೋಕ್ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. ಇವತ್ತು ಏನು 18ನೇ ತಾರೀಕು ನಡೀತಾ ಇರ್ತಕ್ಕಂಥ ವಿಧಾನ ಪರಿಷತ್ತು ಚುನಾವಣೆಗೆ ನಮ್ಮ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸ್ಲಿಕ್ಕೆ ಪಕ್ಷ ಮತ್ತು ಎಲ್ಲ ಶಾಸಕರು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇದೆ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಶಾಸಕರೆಲ್ಲ ಹೋಗಿ ಇವತ್ತು ನಾವು ಅವ್ರನ್ನ ಅರ್ಜಿಯನ್ನು ಹಾಕ್ಸೋವಂಥ ಕೆಲಸ ಈಗ 12 ಏನು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಆ ನಿಗದಿತ ವೇಳೆಯಲ್ಲಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ನಮಗೆ BJPಯವರು ನಾವು ಇಬ್ಬರು ಒಟ್ಟಿಗೆ ಮಾತಾಡಿಕೊಂಡು ಅಲ್ಲಿರ್ತಕ್ಕಂಥ ಸರ್ಪ್ಲೆಸ್ ಓಟು ಏನಿದೆ ಅದನ್ನು ನಮ್ಮ ಅಭ್ಯರ್ಥಿಗೆ ಹಾಕ್ಸ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ವರಿಷ್ಠರು, ಎರಡೂ ಪಕ್ಷದ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗೆ ಕಣಕ್ಕಿಳಿಸಿ ಗೆಲ್ಲಿಸ್ಕೊಡೋದಕ್ಕೆ ನಾವೆಲ್ಲ ವಿವಾಹಿತ